ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಈ ಹಾಡು ಥರನೇ ನಮ್ಮ ಹೀರೋನು. ಹಾಗಿದ್ರೆ ನಮ್ಮ ಹೀರೋ ಯಾವ ಥರ ಇದ್ದಾನೆ ನೋಡ್ಕೊಂಡು ಬರೋಣವಾ. ಅವ್ನು ಯಾವತ್ತೂ ಕಂಪ್ಲೇಂಟ್ ಹೇಳ್ತಿರ್ಲಿಲ್ಲ. ಪ್ರಾಬಬ್ಲಿ ಅದಕ್ಕೆ ಅನಿಸುತ್ತೆ ಅವ್ನ ಸ್ಟ್ರಗಲ್ಸು ಕೂಡ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಪ್ರತಿದಿನ ಅವ್ನು ನಗ್ತಾ ಇದ್ದ. ಪ್ರತಿದಿನ ಅವ್ನು ಎಲ್ಲರನ್ನೂ ಕೇಳ್ತಿದ್ದ, ಹೇಗಿದೆಯಾ, ಏನು ಸಮಾಚಾರ. ಆದರೆ ಅವನನ್ನು ಮಾತ್ರ ಯಾರೂ ಕೇಳ್ತಿರ್ಲಿಲ್ಲ, ನೀನು ಹೇಗಿದೆಯಾ ಅಂತ. ಅವ್ನು ತನ್ನ ಪ್ರಾಬ್ಲಮ್ಸ್ನ ಸೋಷಿಯಲ್ ಮೀಡಿಯಾಗೆ ಹಾಕ್ತಿರ್ಲಿಲ್ಲ. ಯಾರ ಮುಂದೆನೂ ಶೇರ್ ಮಾಡಿಕೊಂಡು ಅಳ್ತಿರ್ಲಿಲ್ಲ. ಸೈಲೆಂಟಾಗಿ ತನ್ನ ಒಳಗೆ ಹೊರಗೆ ಆಗ್ತಿದ್ದ ಎಲ್ಲ ವಾರ್ಸ್ನೂ ಅವನೇ ಹೋರಾಡ್ತಾ ಇದ್ದ. ಜಗತ್ತಿಗೆ ಅವ್ನು ತುಂಬ ಸ್ಟ್ರಾಂಗಾಗಿ ಕಾಣ್ತಿದ್ದ. ಆದರೆ ಸತ್ಯ ಏನು ಗೊತ್ತಾ, ಸ್ಟ್ರಾಂಗ್ ಪೀಪಲ್ ಡೋಂಟ್ ಹ್ಯಾವ್ ಫ್ಯೂವರ್ ಪ್ರಾಬ್ಲಮ್ಸ್, ದೇ ಜಸ್ಟ್ ಕ್ಯಾರಿ ದೆಮ್ ಕ್ವೈಟ್ಲಿ. ಗೈಸ್, ಕೊನೆದಾಗ ಒಂದು ಮಾತು, ಕೆಲವು ಚಿಕ್ಕ ಪುಟ್ಟ ಹೋರಾಟಗಳು ಜಗತ್ತಿಗೆ ಕಾಣಲ್ಲ ನಿಜ, ಆದರೆ ಅದೇ ಆ ಒಂದು ವ್ಯಕ್ತಿಯನ್ನು ಗಟ್ಟಿ ಮಾಡುತ್ತೆ. ಸೊ ನೀವು ನಿಮ್ಮ ಲೈಫಲ್ಲಿ ಹಾಗೆ ಇರಿ ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್.